ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಂಡಿಯನ್ ಆರ್ಮಿಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದೆ ಸ್ನೇಹಿತರೆ. 10ನೇ ತರಗತಿಯಿಂದ ಹಿಡಿದು ಡಿಗ್ರಿವರೆಗೂ ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋನ ತಪ್ಪದೇನೆ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ, ಓಕೆನಾ. ಸೊ ಇನ್ನು ನೀವು ನಮ್ಮ ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗ ಜಾಯ್ನ್ ಆಗ್ಬೋದು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿ ಕೂಡ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ, ಓಕೆನಾ. ಸೊ ನೋಡಿ, ಇಂಡಿಯನ್ ಆರ್ಮಿ DGEME ಗ್ರೂಪ್ ಸಿ recruitment 2025, okay. Apply offline for 194 LDCE fireman and more post ಅಂತ ಹೇಳ್ಬಿಟ್ಟಿದ್ದಾರೆ, ಓಕೆನಾ. ಸೊ 194 ವೇಕೆನ್ಸಿಗಳಿದಾವೆ, 194 ಪೋಸ್ಟ್ ಗಳಿದಾವೆ ಸಿದ್ರೆ ಇಂಡಿಯನ್ ಆರ್ಮಿ DG ಅಲ್ಲಿ, ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಲೋವರ್ ಡಿವಿಷನ್ ಕ್ಲರ್ಕ್, ಫೈರ್ ಮ್ಯಾನು, ಟ್ರೇಡ್ಸ್ ಮ್ಯಾನು, ಫಿಟ್ಟರ್, ಎಲೆಕ್ಟ್ರಿಷಿಯನ್, ಕುಕ್ ಅಂತ ಹೇಳ್ಬಿಟ್ಟು ಹಲವಾರು ಪೋಸ್ಟ್ ಗಳು ಇದಾವೆ. ಸೊ ಇದಕ್ಕೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತೆ ಯಾವತ್ತು ಲಾಸ್ಟ್ ಡೇಟ್ ಇದೆ ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಪ್ಪದೇನೆ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ನೋಡಿ, ಇಂಡಿಯನ್ ಆರ್ಮಿ DGEME ಅಂತ ಹೇಳಿದ್ರೆ ಡೈರೆಕ್ಟರ್ ಜನರಲ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂತಾರ, ಓಕೆನಾ. ಸೊ ಪೋಸ್ಟ್ ಬಂದು LDC, ಫೈರ್ ಮ್ಯಾನು, ಟ್ರೇಡ್ ಮ್ಯಾನು ಮತ್ತೆ ಗ್ರೂಪ್ ಸಿ ಪೋಸ್ಟ್ ಗಳು ಇದಾವೆ ಸ್ನೇಹಿತರೆ, ಓಕೆನಾ. ಸೊ ನೋಡಿ, 194 ವೇಕೆನ್ಸಿಗಳಿವೆ. ಸ್ಯಾಲರಿ ಬಂದು ಇದು ಬೇಸಿಕ್, ಇದೇನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, 5,200 ರೂಪಾಯಿ ಮತ್ತೆ 20,200 ರೂಪಾಯಿ. ಇದು ಬೇಸಿಕ್ ಪ್ಲಸ್ ಗ್ರೇಡ್ ಪೇ ಇರುತ್ತೆ, ಓಕೆನಾ. ಅದಾದ ನಂತರ ಕ್ವಾಲಿಫಿಕೇಶನ್ ಬಂದು 10th 12th ITI ಆಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. 24 ಅಕ್ಟೋಬರ್ 2025 ಒಳಗಡೆ ಈ ಒಂದು ಅಪ್ಲಿಕೇಶನ್ ಅವರಿಗೆ ತಲುಪಬೇಕಾಗಿರುತ್ತೆ ಸ್ನೇಹಿತರೆ. ನೋಡಿ, ಪೋಸ್ಟ್ ಗಳು ಯಾವ್ದಾವ್ದು ಅಂತ ಹೇಳೋದಾದ್ರೆ ಇಲ್ಲಿದಾವೆ ನೋಡಿ, ಆದಷ್ಟು ಎಲ್ಲದೂ ಇದಾವೆ. ಸೊ ಲೋವರ್ ಡಿವಿಷನ್ ಕ್ಲರ್ಕ್ ಗೆ 14 ಪೋಸ್ಟ್ ಇದೆ, ಫೈರ್ ಮ್ಯಾನ್ 7 ಪೋಸ್ಟ್, ಟ್ರೇಡ್ಸ್ ಮ್ಯಾನ್ 25 ಪೋಸ್ಟ್, ವೆಹಿಕಲ್ ಮೆಕ್ಯಾನಿಕ್, ಆರ್ಮ್ಡ್ ಫೈಟಿಂಗ್ ವೆಹಿಕಲ್ಸ್ 4 ಪೋಸ್ಟ್, ಫಿಟ್ಟರ್ ಗೆ 3 ಪೋಸ್ಟ್, ಎಲೆಕ್ಟ್ರಿಷಿಯನ್ಸ್ ಗೆ 4 ಪೋಸ್ಟ್, ವೆಲ್ಡರ್ ಗೆ 3 ಪೋಸ್ಟ್, ಕುಕ್ ಗೆ 1 ಪೋಸ್ಟ್, ಸ್ಟೋರ್ ಕೀಪರ್ 7 ಪೋಸ್ಟ್, ಮೆಷಿನಿಸ್ಟ್ 4 ಪೋಸ್ಟ್, ಟಿನ್ ಅಂಡ್ ಕಾಪರ್ ಸ್ಮಿತ್ 1 ಪೋಸ್ಟ್, ಟೆಲಿಕಾಂ ಮೆಕ್ಯಾನಿಕ್ 7 ಪೋಸ್ಟ್, ಇಂಜಿನಿಯರ್ ಎಕ್ವಿಪ್ಮೆಂಟ್ ಮೆಕ್ಯಾನಿಕ್ 1 ಪೋಸ್ಟ್, ವಾಷರ್ ಮ್ಯಾನ್ 2 ಪೋಸ್ಟ್, ಓಕೆನಾ. ಈ ರೀತಿ ಹಲವಾರು ಡಿವೈಡ್ ಮಾಡಿದ್ದಾರೆ. ಸೊ ಇದ್ರದ್ದು ಅಫಿಷಿಯಲ್ ನೋಟಿಫಿಕೇಶನ್ ಬೇಕಾದ್ರೆ ನೀವು ಚೆಕ್ ಮಾಡಬಹುದು, ಅಲ್ಲಿ ಕೂಡ ನಿಮ್ಗೆ ಫುಲ್ ಡೀಟೇಲ್ ಆಗಿ ಸಿಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ಏನೇನು ಓದಿರ್ಬೇಕು ಅಂತ ಹೇಳೋದಾದ್ರೆ, LDC ಕ್ಲರ್ಕ್ ಪೋಸ್ಟ್ ಗೆ 12th ಆಗಿರ್ಬೇಕು ವಿತ್ ಇಂಗ್ಲಿಷ್ ಟೈಪಿಂಗ್ ಸ್ಪೀಡ್ ಆಫ್ 35 ವರ್ಡ್ಸ್ ಪರ್ ಮಿನಿಟ್, ಓಕೆನಾ. ಸೊ ಕಂಪ್ಯೂಟರ್ ಅಲ್ಲಿ ನೀವು ಟೈಪಿಂಗ್ ಕೂಡ ಗೊತ್ತಿರಬೇಕು. ಅದಾದ ನಂತರ ಫೈರ್ ಮ್ಯಾನ್ 10ನೇ ತರಗತಿ, ಟ್ರೇಡ್ಸ್ ಮ್ಯಾನು, ವಾಷರ್ ಮ್ಯಾನು ಮತ್ತೆ ಕುಕ್ ಅವ್ರು ಎಲ್ಲರಿಗೂ 10ನೇ ತರಗತಿನೇ, ಮತ್ತೆ ಫಿಟ್ಟರ್, ವೆಲ್ಡರ್, ಎಲೆಕ್ಟ್ರಿಷಿಯನ್, ಮೆಷಿನಿಸ್ಟ್, ಟಿನ್ ಅಂಡ್ ಕಾಪರ್ ಸ್ಮಿತ್, ವೆಹಿಕಲ್ ಮೆಕ್ಯಾನಿಕ್ ಎಲ್ಲ ITI ಆಗಿರ್ಬೇಕು. ಅದಂತರ ಇಂಜಿನಿಯರಿಂಗ್ ಎಕ್ವಿಪ್ಮೆಂಟ್ ಮೆಷಿನ್, ಟೆಲಿಕಾಂ ಮೆಕ್ಯಾನಿಕ್ ಅವರೆಲ್ಲ 10+2 ವಿತ್ ITI ಆರ್ ಈಕ್ವಾಲೆಂಟ್ ಕೊಟ್ಟಿದ್ದಾರೆ. ಸ್ಟೋರ್ ಕೀಪರ್ ಗೆ PUC ಆಗಿರ್ಬೇಕು ಅಂತ ಕೊಟ್ಟಿದ್ದಾರೆ, ಓಕೆನಾ. ಏಜ್ ಲಿಮಿಟ್ ಬಂದು 18 ರಿಂದ 25 ವರ್ಷದವರೆಗೂ ಇದೆ ಸ್ನೇಹಿತರೆ. ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ SC ST OBC PWD ಗೆ, ಓಕೆನಾ. ಸೊ ಸ್ಯಾಲರಿ ಈಗಾಗಲೇ ನಿಮ್ಗೆ ತಿಳಿಸ್ಕೊಡ್ತೀನಿ, 20,000 ಬೇಸಿಕ್ ಇರುತ್ತೆ, ಪ್ಲಸ್ ಗ್ರೇಡ್ ಪೇ ಅಲೋಯನ್ಸ್ ಲೈಕ್ DA HRA TA ಎಲ್ಲದು ಸೇರಿ ನಿಮಗೆ ಕೈಗೆ ಸ್ಟಾರ್ಟಿಂಗ್ ಅಲ್ಲಿ 30,000 ರೂಪಾಯಿ ವರೆಗೂ ಸ್ಯಾಲರಿ ಸಿಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ OMR ಬೇಸ್ಡ್ ರಿಟರ್ನ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ, ಆಮೇಲೆ ಸ್ಕಿಲ್ ಟೆಸ್ಟ್ ಇರುತ್ತೆ, ಅದಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್. ರಿಟರ್ನ್ ಟೆಸ್ಟ್ ಅಲ್ಲಿ ಏನೇನು ಕೇಳ್ತಾರೆ ಅಂತ ಹೇಳೋದಾದ್ರೆ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ 150 ಮಾರ್ಕ್ಸ್ ಗೆ, ಮತ್ತೆ ಡ್ಯೂರೇಷನ್ ಬಂದು 2 ಅವರ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಒಂದು 0.25 ಮಾರ್ಕ್ಸ್ ಪರ್ ರಾಂಗ್ ಆನ್ಸರ್, ಅಂದ್ರೆ 4 ಕ್ವಶನ್ ರಾಂಗ್ ಆದ್ರೆ ನಿಮಗೆ 1 ಮಾರ್ಕ್ಸ್ ಕಟ್ ಮಾಡ್ತಾರೆ, ಓಕೆನಾ. ಸೊ ಸ್ಕಿಲ್ ಟೆಸ್ಟ್ ಅಥವಾ ಟ್ರೇಡ್ ಟೆಸ್ಟ್ ಅಂತ ಹೇಳೋದಾದ್ರೆ ಫಿಟ್ಟರ್, ಫೈರ್ ಮ್ಯಾನು, ಎಲೆಕ್ಟ್ರಿಷಿಯನ್ ಮತ್ತೆ ಟೈಪಿಂಗ್ ಸ್ಕಿಲ್ ಇದನ್ನೆಲ್ಲ ಚೆಕ್ ಮಾಡ್ತಾರೆ ಸ್ನೇಹಿತರೆ ಈ ಟೆಸ್ಟ್ ಅಲ್ಲಿ. ಇದರಲ್ಲಿ ಕ್ಲಿಯರ್ ಆದವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ತಾರೆ ಸ್ನೇಹಿತರೆ, ಓಕೆನಾ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಒರಿಜಿನಲ್ ನ ತಗೊಂಡೋಗ್ಬೇಕಾಗಿರುತ್ತೆ, ಜೊತೆಗೆ ಒಂದು ಸೆಟ್ ಜೆರಾಕ್ಸ್ ನ ತಗೊಂಡೋಗ್ಬೇಕಾಗಿರುತ್ತೆ. ಸೊ ಎಲ್ಲದನ್ನು ಅವರು ವೆರಿಫೈ ಮಾಡ್ಬಿಟ್ಟು ತಗೊಳ್ತಾರೆ ಸ್ನೇಹಿತರೆ, ಓಕೆನಾ. ಸೊ ಫೈನಲ್ ಲಿಸ್ಟ್ ಬಿಡೋವರೆಗೂ ನೀವು ವೇಟ್ ಮಾಡ್ಬೇಕಾಗಿರುತ್ತೆ. ಮೆರಿಟ್ ಬೇಸ್ ಅಲ್ಲಿ ರಿಸಲ್ಟ್ ನ ಬಿಡ್ತಾರೆ ಸ್ನೇಹಿತರೆ, ಓಕೆನಾ. ಸೊ ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಹೇಗೆ ಅಂತ ಹೇಳೋದಾದ್ರೆ ನೋಡಿ, ಸ್ಟೆಪ್ಸ್ ಇಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದೀವಿ. ಸೊ ಫಸ್ಟ್ ಅಪ್ಲಿಕೇಶನ್ ಫಾರ್ಮ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ ನಂತರ A4 ಸೈಜ್ ಪೇಪರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅದಕ್ಕೆ ಎಲ್ಲ ಫೋಟೋ ಕಾಪೀಸ್ ನ ಅಟ್ಯಾಚ್ ಮಾಡ್ಬೇಕಾಗಿರುತ್ತೆ. ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಪ್ರೂಫ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಮತ್ತೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ITI ಸರ್ಟಿಫಿಕೇಟ್ಸ್ ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಆಯ್ತಾ. ಅದಾದ ನಂತರ ಪೋಸ್ಟಲ್ ಸ್ಟಾಂಪ್ 5 ರೂಪಾಯಿ ಸ್ಟಾಂಪ್ ಅನ್ನು ನೀವು ಅಪ್ಲಿಕೇಶನ್ ಎನ್ವಲಪ್ ಗೆ
ಅಂಟಿಸ್ಬೇಕಾಗಿರುತ್ತೆ. ಎನ್ವಲಪ್ ಮೇಲ್ಗಡೆ ನೀವು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಮ ಪೋಸ್ಟ್ ನೇಮ್ ಬರೀಬೇಕಾಗಿರುತ್ತೆ. ಅದ ನಂತರ ನೀವು ಆರ್ಡಿನರಿ ಪೋಸ್ಟ್ ಅಲ್ಲಿ ನೀವು ಸೆಂಡ್ ಮಾಡ್ಬೇಕಾಗಿರುತ್ತೆ ಸರ್. ಓಕೆನಾ. ಸೊ ಅಪ್ಲಿಕೇಶನ್ ಮಸ್ಟ್ ರೀಚ್ ವಿತ್ ಇನ್ 21 ಡೇಸ್. ಅದಾದ ನಂತರ ಕ್ಯಾಂಡಿಡೇಟ್ಸ್ ಫ್ರಮ್ ಫ್ಲೂಗ್ ಏರಿಯಾಸ್ 28 ಡೇಸ್. ಅಂದ್ರೆ ನಾರ್ತ್ ಈಸ್ಟ್ ಸ್ಟೇಟ್ಸ್, ಜಮ್ಮು ಕಾಶ್ಮೀರ, ಈ ರೀತಿ ಇದೆ. ಎಲ್ಲಿ ಕಳಿಸ್ಬೇಕು ಅಂತ ನಿಮ್ಗೆ ಒಂದು ಡೌಟ್ ಇರುತ್ತೆ. ಸೊ ಎಲ್ಲಿ ಕಳಿಸ್ಬೇಕು ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ, ನೋಡಿ ಸರ್. ಓಕೆನಾ. ಸೊ ಲಾಸ್ಟ್ ಡೇಟ್ 24 ಒಳಗಡೆ ಸೇರ್ಬೇಕಾಗಿರುತ್ತೆ. ಸೊ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಇರುತ್ತೆ ಸರ್. ಫುಲ್ ಡೀಟೇಲ್ ಆಗಿ ಎಲ್ಲದು ಅಫಿಷಿಯಲ್ ನೋಟಿಫಿಕೇಶನ್ ಇರುತ್ತೆ. ಕ್ಲಿಕ್ ಮಾಡ್ಕೊಂಡ್ರೆ ಓಪನ್ ಆಗುತ್ತೆ ಸರ್. ಓಕೆನಾ. ಸೊ ಇದು ಕಳಿಸ್ಬೇಕಾಗಿರೋದು ನೀವು ಇಂಡಿಯನ್ ಆರ್ಮಿ ಡೈರೆಕ್ಟರ್ ಜನರಲ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಮೆಕ್ಯಾನಿಕ್ ಇಂಜಿನಿಯರ್ಸ್ ಗೆ ಕಳಿಸ್ಬೇಕಾಗಿರುತ್ತೆ ಸರ್. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡ್ಬೋದಾಗಿರುತ್ತೆ. ಕಮೆಂಟ್ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ವೆಬ್ಸೈಟ್ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಈ ಒಂದು ವೆಬ್ಸೈಟ್ indianarmy.nsc.in ಅಲ್ಲಿ ಇರುವಂತದ್ದು. ಸೊ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸರ್. ಇಲ್ಲಿ ಫುಲ್ ಡೀಟೇಲ್ ಆಗಿ ನಿಮ್ಗೆ ಜಾಬ್ಸ್ ಬಗ್ಗೆ ಎಲ್ಲದು ರಿಜಿಸ್ಟ್ರೇಷನ್, ವೆಂಡರ್, ಏನೇನು ಪ್ರತಿಯೊಂದು ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ ಸರ್. ಓಕೆನಾ. ಸೊ ಇದಿಷ್ಟು ಒಂದು ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗಾಗಲೇ ಹಲವಾರು ಪೋಸ್ಟ್ ಗಳನ್ನ ಅಪ್ಲೋಡ್ ಮಾಡಿದೀವಿ. ಸೊ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಲಾಸ್ಟ್ ಡೇಟ್ ಟು ಅಪ್ಲೈ ಅಂತ ಏನಿದಾವೆ, ಈ ಒಂದು ಡೇಟ್ಸ್ ಅಲ್ಲಿ ಅಪ್ಲಿಕೇಶನ್ ಎಂಡ್ ಆಗುತ್ತೆ ಅಂತ ಬಿಟ್ಟು ಕೊಟ್ಟಿರೋದು. ಸೊ ಇದನ್ನು ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ ಆದಷ್ಟು ಬೇಗ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನಮ್ಮ ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು. ಅಲ್ಲಿ ಕೂಡ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.